ಈ ದಿವಸ RSSನ ಶತಾಬ್ದಿ ವರ್ಷ ಆಚರಣೆ ಮಾಡ್ತಾ ಇರೋದು ನಿಜವಾಗೂ ನಾವು ಹಿಂದಿನ ಜನ್ಮದಲ್ಲಿ ನಾವು RSS ಆಗಿ ಹುಟ್ಟಿದ್ವೇನೋ ಮತ್ತೆ ಜನ್ಮ ತಾಳಿ ಈ RSS ಅಲ್ಲಿ ಮತ್ತೆ ಇಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ ನಿಜವಾಗೂ 100ನೇ ವರ್ಷದ ಈ ಶತಾಬ್ದಿ ಉದ್ದಕ್ಕೆ ನಾವು ನಿಜವಾಗೂ ನಾವು ಹುಟ್ಟಿರೋದೇ ಪುಣ್ಯ. ಯಾರ್ಯಾರು ಎಲ್ಲೆಲ್ಲಿ ಹುಡ್ತಾರೋ ಯಾವಾಗ ಹುಡ್ತಾರೋ ಅನ್ನೋ ವಿಚಾರ ಅಲ್ಲ. ಈ 100ನೇ ವರ್ಷದಲ್ಲಿ ನಾವು ಭಾಗವಹಿಸಿ ಮುಂದಿನ ಪೀಳಿಗೆಗೆ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ದೇಶ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಏನು ಮಹನೀಯರು ಮಡಿದಿದ್ದಾರೆ ಅವ್ರಿಗೆ ಆತ್ಮಕ್ಕೆಲ್ಲ ಶಾಂತಿ ಸಿಗಲಿ. ಇನ್ನು ಈ RSS ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ಈ ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ದೇಶ ಇನ್ನ ಏನು ವಿಕಸಿತ ಭಾರತ ಮಾಡಬೇಕು ಅಂತ ಏನು ಹೊಟ್ಟಿದ್ದೀವಿ, ಇದು ರಾಷ್ಟ್ರ ವ್ಯಾಪ್ತಿಯಲ್ಲಿ ಎಲ್ಲ ಮನೆಗೂ ತೆರಳಿ ಈ RSS ಬಗ್ಗೆ ಜನಗಳ ಮಂದಟ್ಟಾಗಲಿ ಅಂತ ಹೇಳ್ತಾ ಈ ದಿವಸ 100ನೇ ಶತಾಬ್ದಿ ವರ್ಷಕ್ಕೆ ನಾವು ನಿಜವಾಗ್ಲೂ ಚಿರುನುಡಿ ಆಗಿರ್ತೀವಿ. ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಹೇಳ್ತಾ ಇದ್ರ ಬಗ್ಗೆ ಗೌರವ ಸೂಚಕ್ಕೆ ನಾವು ಮುನ್ನುಡಿಯಾಗಿರ್ತೀವಿ. ಈ ದಿವಸ RSSನ ಶತಾಬ್ದಿ ವರ್ಷ ಆಚರಣೆ ಮಾಡ್ತಾ ಇರೋದು ನಿಜವಾಗೂ ನಾವು ಹಿಂದಿನ ಜನ್ಮದಲ್ಲಿ ನಾವು RSS ಆಗಿ ಹುಟ್ಟಿದ್ವೇನೋ ಮತ್ತೆ ಜನ್ಮ ತಾಳಿ ಈ RSS ಅಲ್ಲಿ ಮತ್ತೆ ಇಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ ನಿಜವಾಗೂ 100ನೇ ವರ್ಷದ ಈ ಶತಾಬ್ದಿ ಉದ್ದಕ್ಕೆ ನಾವು ನಿಜವಾಗೂ ನಾವು ಹುಟ್ಟಿರೋದೇ ಪುಣ್ಯ. ಯಾರ್ಯಾರು ಎಲ್ಲೆಲ್ಲಿ ಹುಡ್ತಾರೋ ಯಾವಾಗ ಹುಡ್ತಾರೋ ಅನ್ನೋ ವಿಚಾರ ಅಲ್ಲ. ಈ 100ನೇ ವರ್ಷದಲ್ಲಿ ನಾವು ಭಾಗವಹಿಸಿ ಮುಂದಿನ ಪೀಳಿಗೆಗೆ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ದೇಶ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಏನು ಮಹನೀಯರು ಮಡಿದಿದ್ದಾರೆ ಅವ್ರಿಗೆ ಆತ್ಮಕ್ಕೆಲ್ಲ ಶಾಂತಿ ಸಿಗಲಿ. ಇನ್ನು ಈ RSS ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ಈ ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ದೇಶ ಇನ್ನ ಏನು ವಿಕಸಿತ ಭಾರತ ಮಾಡಬೇಕು ಅಂತ ಏನು ಹೊಟ್ಟಿದ್ದೀವಿ, ಇದು ರಾಷ್ಟ್ರ ವ್ಯಾಪ್ತಿಯಲ್ಲಿ ಎಲ್ಲ ಮನೆಗೂ ತೆರಳಿ ಈ RSS ಬಗ್ಗೆ ಜನಗಳ ಮಂದಟ್ಟಾಗಲಿ ಅಂತ ಹೇಳ್ತಾ ಈ ದಿವಸ 100ನೇ ಶತಾಬ್ದಿ ವರ್ಷಕ್ಕೆ ನಾವು ನಿಜವಾಗ್ಲೂ ಚಿರುನುಡಿ ಆಗಿರ್ತೀವಿ. ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಹೇಳ್ತಾ ಇದ್ರ ಬಗ್ಗೆ ಗೌರವ ಸೂಚಕ್ಕೆ ನಾವು ಮುನ್ನುಡಿಯಾಗಿರ್ತೀವಿ.